ನಮ್ಮ ಹಿರಿಯರು ಹೇಳಿರುವ ನಿತ್ಯ ಪೂಜೆಯ ಸರಳ ನಿಯಮಗಳು, ಪ್ರತಿನಿತ್ಯ ಪೂಜೆ ಮಾಡುವ ಸರಳ ವಿಧಾನಗಳು. ಪೂರ್ವಜರು ಹೇಳಿರುವಂತೆ ಪ್ರತಿದಿನವೂ ಕೆಲವೊಂದು ಪೂಜಾ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ಇವುಗಳನ್ನು ಪಾಲಿಸಿದರೆ ಮನೆಯ ಅಭಿವೃದ್ಧಿ, ಮನೆಯ ಶಾಂತಿ, ನೆಮ್ಮದಿ ಎಲ್ಲವನ್ನೂ ಪಡೆಯಬಹುದು. ನಿಮಗೆ ದೇವರ ಮೇಲೆ ಭಕ್ತಿ, ಪೂಜೆ ಮಾಡುವ ಮನಸ್ಸು ಇಲ್ಲದಿದ್ದರೆ ಬಲವಂತವಾಗಿ ಮಾಡಬೇಡಿ. 1. ಸಂಭೋಗ ಮಾಡಿದ ಮರುದಿನ ಪೂಜೆ ಮಾಡುವುದಾದರೆ ಮೊದಲು ಚೆನ್ನಾಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪೀರಿಯಡ್ಸ್ ಇದ್ದಾಗ ಯಾವುದೇ ಕಾರಣಕ್ಕೂ ದೇವರ ಕೋಣೆಗೆ ಹೋಗಬಾರದು. ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸುತ್ತಿರುವ ದೇವರಿಗೆ ಸರಿಯಾದ ವಿಧಿ ವಿಧಾನಗಳಿಂದ ಪೂಜೆ ಮಾಡಬೇಕು. ಮನಸ್ಸು ಸ್ವಚ್ಛವಾಗಿದ್ದರೆ ಸ್ನಾನದ ಅವಶ್ಯಕತೆ ಇಲ್ಲ ಅಂತ ಕೆಲವೊಬ್ಬರು ಹೇಳುತ್ತಾರೆ. ಅದು ನಿಜ, ಹೌದು. ಸ್ವಚ್ಛ ಮನಸ್ಸಿನಿಂದ ಬೇಡಿಕೊಂಡ ಎಲ್ಲ ಆಸೆಗಳು ಈಡೇರುತ್ತವೆ. ಮನುಷ್ಯ ಎಂದ ಮೇಲೆ ಅವನು ಆಶಾಜೀವಿ. ಪ್ರಾರ್ಥನೆ ಮಾಡುವಾಗ ಯಾವುದೇ ರೀತಿಯ ಮನಸ್ತಾಪ ಇರಬಾರದು. ಪೂಜೆ ಮಾಡುವುದು ಒಂದು ಮೆಡಿಟೇಷನ್ ಇದ್ದ ಹಾಗೆ. ಯಾವುದೇ ಕಷ್ಟ ಬಂದರೂ, ನಿಮಗೆ ಏನೇ ತೊಂದರೆ ಇದ್ದರೂ, ನೀವು ನಿಮ್ಮ ಜೀವನದಲ್ಲಿ ಒಂಟಿಯಾಗಿದ್ದೀರಿ, ನಿಮಗೆ ಯಾರದೂ ಸಾತಿಲ್ಲ ಅಂತ ಅನಿಸಿದಾಗ ಆ ದೇವರು ಇದ್ದಾನೆ ಎಂಬ ಭರವಸೆ ಇಟ್ಟುಕೊಳ್ಳಿ. ಅವನು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭ ಒಂದೊಂದು ಪಾಠ ಕಲಿಸೋಕೆ ಬರುತ್ತದೆ. ನಿಮ್ಮ ಪರವಾದ ದಿನ ಬಂದೇ ಬರುತ್ತದೆ. ಅವನ ಮೇಲೆ ನಂಬಿಕೆ ಇಡಿ. 2. ಪ್ರತಿನಿತ್ಯ ಪೂಜೆ ಮಾಡುವಾಗ ನಾವು ನಮ್ಮ ಮನೆಯ ಕುಲದೇವರಿಗೆ ಮೊದಲು ಪೂಜೆ ಸಲ್ಲಿಸಬೇಕು. ಕುಲದೇವರ ಆಶೀರ್ವಾದವಿರುವ ಮನೆಯು ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಕೂಡಿರುತ್ತದೆ. 3. ಮುಂಜಾನೆ ಅಥವಾ ಬೆಳಗ್ಗೆ ಬೇಗನೆ ದೇವರ ಪೂಜೆಯನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 4. ಮುಸ್ಸಂಜೆಯ ಹೊತ್ತಿನಲ್ಲಿ ದೇವರ ಕೋಣೆಯಲ್ಲಿ ದೀಪ ಬೆಳಗಿಸುವುದು ಕಡ್ಡಾಯವೆಂದು ಹಿರಿಯರು ಹೇಳುತ್ತಾರೆ. 5. ಮನೆಯ ಸುಮಂಗಲಿಯರು ಪ್ರತಿನಿತ್ಯ ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಬೇಕು. 6. ಕುಲದೇವರ ಪೂಜೆ ಸರಿ ಇದ್ದರೆ ಮಾತ್ರ ಮಿಕ್ಕ ಎಲ್ಲಾ ದೇವರ ಪೂಜೆಯ ಪೂರ್ಣ ಫಲಗಳು ಸಿಗುತ್ತದೆ. ಹಾಗಾಗಿ ಮನೆಯಲ್ಲಿ ಕುಲದೇವರ ಆಶೀರ್ವಾದ ತುಂಬಾನೇ ಮುಖ್ಯ. 7. ಹೊಸ ವಿಗ್ರಹಗಳನ್ನು ತಂದಾಗ ಹಾಲು ಅರಿಶಿನದಿಂದ ವಿಗ್ರಹಗಳನ್ನು ಶುದ್ಧೀಕರಿಸಿ ನಂತರ ಪೂಜಿಸಬೇಕು. 8. ಗಂಟೆಯನ್ನು ಬಾರಿಸದೆ ದೇವರಿಗೆ ಆರತಿ ಅಥವಾ ಧೂಪ ದೀಪ ಮಾಡಬಾರದು. 9. ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನು ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕು. 10. ದೇವರ ಮನೆ ದೀಪಗಳು, ದೇವರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತವೆ ಅಷ್ಟು ಶುಭ ಫಲಗಳು ಸಿಗುತ್ತವೆ. 11. ದೇವರ ಮನೆಯಲ್ಲಿ ಒಡೆದಿರುವ, ಭಿನ್ನಗೊಂಡಿರುವ ವಿಗ್ರಹ, ಫೋಟೋ ಯಂತ್ರಗಳನ್ನು ಇಟ್ಟು ಪೂಜಿಸಬಾರದು. ದೇವರ ವಿಗ್ರಹ ಒರೆಸುವಾಗ ಬೇರೆ ಬಟ್ಟೆ ಮಾಡಬೇಕು. 12. ದೇವರ ಮನೆಯನ್ನು ಪೊರಕೆಯಿಂದ ಗುಡಿಸದೆ ಕಸ ಗುಡಿಸುವಾಗ ಬಟ್ಟೆಯಿಂದ ಗುಡಿಸುವುದು ಸೂಕ್ತ. 13. ದೇವರ ಮನೆಯನ್ನು ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ, ಆಗ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತದೆ. 14. ದೇವರ ಮನೆಯಲ್ಲಿ ವಿಗ್ರಹಗಳು ಜಾಸ್ತಿಯಾದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತದೆ ಎಂಬುದನ್ನು ಮರೆಯಬೇಡಿ. 15. ಕೆಲವೊಂದು ಸಂದರ್ಭಗಳಲ್ಲಿ, ಅಂದರೆ ಕುಟುಂಬದಲ್ಲಿ ಸೂತಕವಿದ್ದಾಗ ದೇವರ ಪೂಜೆ ಮಾಡಬಾರದು. 16. ಕೈ ಮುಷ್ಟಿಗಿಂತ ದೊಡ್ಡದಾದ ವಿಗ್ರಹಗಳು ಅಥವಾ ತುಂಬಾ ಎತ್ತರದ ವಿಗ್ರಹಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ಒಂದು ವೇಳೆ ಇದ್ದರೆ ಪ್ರತಿದಿನ ಅಭಿಷೇಕ ಮತ್ತು ನೈವೇದ್ಯ ತಪ್ಪದೇ ಮಾಡಬೇಕು. 17. ದೇವರ ವಿಗ್ರಹಗಳನ್ನು ಶುಕ್ರವಾರದಂದು ಶುದ್ಧ ಮಾಡಬಾರದು. ಅನಿವಾರ್ಯ ಪರಿಸ್ಥಿತಿ ಅಂದರೆ ಗ್ರಹಣ, ಅಶೌಚ ಇಂಥ ಸಮಯ ಸಂದರ್ಭಗಳಲ್ಲಿ ಮಾಡಬಹುದು. 18. ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿಣದ ನೀರಿನಿಂದ ಶುದ್ಧ ಮಾಡಬೇಕು. 19. ದೇವರ ಪೂಜೆ ಮಾಡುವಾಗ ಆಕಳಿಕೆ, ಕೋಪ, ಮಾತು, ಹರಟೆ ಇವೆಲ್ಲದರಿಂದ ದೂರ ಇರಿ. ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಗೆ ಮಾತ್ರ ಸಂಪೂರ್ಣ ಫಲ ದೊರೆಯುತ್ತದೆ. 20. ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಶಲ್ಯವನ್ನು ಧರಿಸಬೇಕು ಮತ್ತು ಮಹಿಳೆಯರು ನೈಟಿ ಧರಿಸಿ ಪೂಜಿಸಬಾರದು. ಇಲ್ಲದಿದ್ದರೆ ಪೂಜಾ ಫಲ ದೊರೆಯುವುದಿಲ್ಲ ಎಂದು ಹೇಳುತ್ತಾರೆ. 21. ಗಂಡಸರು ಅಥವಾ ಹೆಂಗಸರು ಖಾಲಿ ಹಣೆಯಲ್ಲಿ ಕುಂಕುಮ, ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದನ್ನು ಧರಿಸದೆ ಪೂಜೆ ಮಾಡಬಾರದು. 22. ದೇವರ ಅಭಿಷೇಕಕ್ಕೆ ಕಾಯಿಸಿದ ಹಾಲನ್ನು ಬಳಸದೆ ಹಸಿ ಹಾಲನ್ನು ಮಾತ್ರ ಬಳಸಬೇಕು. 23. ಮನೆ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ, ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತದೆ. 24. ಎಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರು ಮತ್ತು ವೇದ ಪುರಾಣಗಳು ಹೇಳುವಂತೆ ಪ್ರತಿನಿತ್ಯ ಪೂಜೆಯನ್ನು ಮಾಡಲು ಶ್ರದ್ಧೆ, ದೇವರ ಮೇಲೆ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು ಅತ್ಯಗತ್ಯ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.